ಇನ್ನೊಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕು. ಇನ್ನೊಂದಿಷ್ಟು ಜನ ಅದನ್ನ ನೋಡಿ ಅವರು ಕೆಲಸ ಮಾಡಬೇಕು. ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಆ ಎಮ್ಮೆಲೆ ಮಗ ಜಗ್ಗಿ ಇಲ್ವಾ? ಆ ನನ್ನ ಮಗೊಂದು ಬೇಜಾನ್ ತಿಕ್ಕಾಗಂಚಲಿ ಆಗ್ಬಿಟ್ಟೈತೆ ಗುರು. ಚೆನ್ನಾಗ್ ಕುಡ್ದು ಕಿತಲ್ ಪತಲಾಗಿ ಕರ್ಸೋ ಕಲ್ಕಿ ಕೇಶವನ್ನ ಅವನಮ್ಮ ನಾವ ಅವ್ರನ್ನ ನೋಡೇ ಬಿಡದ ಸೂಳೆ ಮಕ್ಳಂತ ತಿಕ್ಕ ಹಾರ್ಕೊತಾನೆ ಗುರು. ಎಲ್ಲಿ ಸಿಗ್ತಾನ ಅವನು? ಓ ಕಲ್ಕಿ ಕೇಶವ, ಕೊನೆಗೂ ನನ್ನಡಕ್ಕೆ ಬಂದ್ಬಿಟ್ಟಿದ್ದೀರಾ? ಲೇ, ವಾರ್ನಿಂಗ್ ಮಾಡಕ್ ನಾ ಬಂದಿದ್ರೆ ನೀನ್ ಯಾಕ ಕೊನೆ ಅಂತ ಸೇರಿಸ್ತೀಯಾ? ಯಾಕೆ ನಿಮ್ಮಪ್ಪ ನಿನ್ ತಿಥಿ ಊಟ ಬೇಗ ಹಾಕ್ಸ್ಬೇಕಂತ ಆಸೆನಾ? ತಿಥಿ ಊಟ ಇರ್ಲಿ, ವಾರ್ನಿಂಗ್ ಮಾಡಕ್ ಬಂದಿದ್ದೀನಂತ ಹೇಳ್ತಿದ್ಯಲ್ಲ, ಯಾರಿಗೆ ಹೇಳ್ತಿದ್ದೀಯಾ ಅನ್ನೋ ನೆನ್ಪಿದ್ಯಾ? ಜಗ್ಗಿ, MLA ಮಗ ಜಗ್ಗಿ ಕಣ. ಏನ್ ರಾಜ್ರ ಮಗನ ರೇಂಜಲ್ ಬಿಲ್ಡಪ್ ಕೊಡ್ತಿದ್ಯಲ್ಲ? ನಿಮ್ಮಪ್ಪ ಒಂದ್ ಲಾಡಂಗು ನೀನೊಂದ್ ಪುಡಂಗು. ನಿನ್ನ ಕಲ್ಕಿ ಇಳ್ಸೋ ಕೈನಾ. ನಮ್ಮ ಏರಿಯಾ ಬಾರ್ಗ್ ಬರ್ತೀಯ, ಓಕೆ. ಚೆನ್ನಾಗ್ ಕುಡ್ದು ಅದು ಓಕೆ. ಕರ್ಸೋ ಕಲ್ಕಿ ಕೇಸವನ್ನ ಅವನ ಅಮ್ಮನ ಅಕ್ಕನಂತ ಕಿರ್ಚಾಡ್ತೀಯಲ್ಲ, ಎದುರುಗಡೆ ಬರ್ದೆ. ನೀನು ಒಂದ್ ಗಂಡ್ಸೇನ ಲೇ? ಗಂಡಸ್ತಾನ ಇರೋದ್ಕೆ ಕಣ ನಿಮ್ಮೇರಿಯಾ ಬಾರ್ಗೆ ಬಂದ ಅಮ್ಮನ್ ಅಕ್ಕನ್ ಅಂತ ಕಿರ್ಚಾಡಿರೋದು. ಮಕ್ಳು ಮಾಡ ಗಂಡಸ್ತಾನೇನೋ ಬೀದಿ ನಾಯಿಗೂ ಬರುತ್ತೆ. ಫಸ್ಟ್ ಗುಂಡ್ಗೆ ಇರೋ ಗಂಡ್ಸಾಗ. ಹೇಳದ್ನ ತಲೆಗೆ ಹಾಕೊಂಡ್ರೆ ನಿನ್ ಉಸಿರು ನಿನ್ ದೇಹದಲ್ಲಿರುತ್ತೆ. ಇಲ್ಲ ಕಲ್ಕಿ, ಇಷ್ಟಕ್ಕೆ ಮುಗೀತು ಅನ್ಕೋಬೇಡ. ಈ MLA ಮಗನ್ ಪವರ್ ಏನು ಅಂತ ತೋರಿಸ್ತೀನಿ. ಹೆಂಗಿದ್ರು ನೀವ್ ಅನಾಥ್ ನನ್ ಮಕ್ಳು ಅಲ್ವಾ? ನೀವ್ ಅನಾಥ್ ನನ್ ಮಕ್ಳು ಅಲ್ವಾ? ಸೌಜನ್ಯ ಕೇಸ್ನಲ್ಲಿ ಮತ್ತೆ ಹೊಸ ತಿರುವು. ಒಳ್ಳೇದಾಗ್ಲಿ. ಕಲ್ಕಿ ಕೇಶವನಿಂದ ಮಾಜಿ ಶಾಸಕನ ಮಗನ ಹತ್ಯೆ. ಇಲ್ಲೋಡ್ಗುರು, ಏನ್ ಬರ್ತಾ ಬರ್ತಾ ರೌಡಿಸಮು ರೋಡ್ಲೆ ಕೋಚಾಗ್ತಾವ್ರ. ಅದ್ಯಾರೋ ಕಲ್ಕಿ ಕೇಶವಂದೇ ಸೌಂಡು. ಅಲ್ಲ, ಈ ಪೊಲೀಸ್ನವ್ರೇನೋ ಮಾಡ್ತಾನೆ ಅಲ್ವಾ ಈ ನನ್ ಮಕ್ಳಿಗೆ? ಪೊಲೀಸವ್ರ ಏನ್ ಮಾಡ್ರ ಬಾಬಾ? ಕೊಚ್ಚಾಕವ್ರೇನ್ ಸುಮ್ನೆ ಕೊಚ್ಚಾಗಾರ? ಬಡ್ಡೆ ಏಕ್ಳು ಸಾಕ್ಷಿ ಸಮೇತ ಕೊಚ್ಚಾಗಿರ್ತಾರೆ. ಏನ್ ಕಲ್ಕಿ, ಎಲ್ಲಿ ಕೇಶವ? ಏನು ಮೈಸೂರಲ್ಲಿ ಫುಲ್ ಸೌಂಡ್ ಮಾಡ್ತಿದ್ದೀರಾ? ಮಾಡ್ಲೇಬೇಕಲ್ಲ ಸರ್. ನೀವು ಬದುಕಬೇಕು ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಗನ್ ಬೇಕು. ನಾವು ಬದುಕಬೇಕು ಅಂದ್ರೆ ನಮ್ ಸೌಂಡ್ ಇರ್ಲೇಬೇಕು. ಇರ್ಬೇಕು, ಸೌಂಡು ಇರ್ಬೇಕು. ಜಾಸ್ತಿ ಆದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಲ್ಲ. ಅದಕ್ಕೇನ್ ಬಿಡಿ ಸಾರ್, ಹಾಸ್ಪಿಟ್ಲಿಗೆ ಏನ್ ಬರೋಣ? ಪ್ರೈವೇಟ್ ಹಾಸ್ಪಿಟ್ಲ್ ಆದ್ರೂ ಪರವಾಗಿಲ್ಲ, ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಅಡ್ಮಿಟ್ ಆಗ್ತೀರಾ? ಒಬ್ಬೊಬ್ರು ಅಪ್ಪ ಮಾಡಕ್ ಒಬ್ಬ ಅಪ್ಪ ಇರ್ತಾನೆ. ನಿಮ್ಮಂತವ್ರಿಗೆ ನಾವು ಏನ್ ಅನ್ಕೊಂಡಿದ್ದೀರಾ ನಮ್ನ? ನೀರ್ ಚುಮ್ಸಿ ನೈಸಾಗಿ ತಲೆ ಬೋಳ್ಸಿ ದೇವ್ರ ದರ್ಶನ ಮಾಡಿಸಿ ಕೈಗೆ ಪ್ರಸಾದ ಕೊಡೋಕೆ ನಾವು ಕಾವಿನೂ ಅಲ್ಲ ಕಾದಿನೂ ಅಲ್ಲ, ಕಾಕಿ. ಏನ್ ಹೇಳೋ? ಕಾಕಿ. ಸಿಗೋಣ ಆದಷ್ಟು ಬೇಗ, ಸಿಗ್ತೀರ. See you soon. ಹೇ ಕಲ್ಕಿ, ನನ್ನನ್ನೇ ನೋಡ್ತಿದ್ಯಾ? ಫಸ್ಟ್ ಜ್ಯೂಸ್ ಕುಡಿ. ನೀ ಸ್ವಲ್ಪ ಸುಮ್ನಿರ್ತೀಯಾ? ಈ ಸ್ವೀಟ್ ಆಗಿರೋ ಜ್ಯೂಸ್ಗಿಂತ ನಿನ್ ಮುದ್ದಾಗಿರೋ ಮೊಕನೇ ಸಾಕು. ಆಹಾ, ಯಾವ್ದೋ ಮೂವಿ ನೋಡ್ಕೊಂಡು ಮೂವಿ ಡೈಲಾಗ್ ಹೊಡಿತಿದ್ಯಾ?
ಹಲೋ, ಮೂವಿ ಡೈಲಾಗ್ ಏನ್ ಹೊಡಿತಿಲ್ಲ, ಮನ್ಸಲ್ಲಿರೋದ್ನ ಹೇಳ್ತಿರೋದು. ಈ ಮಾತೇನ್ ಕಮ್ಮಿ ಇಲ್ಲ. ಹಾ, ಆಮೇಲೆ ಕಲ್ಕಿ, ನೀನು ನೆನೆ ನೈಟ್ ನನ್ನ ಎಷ್ಟ್ ಮಿಸ್ ಮಾಡ್ಕೊಂಡೆ. ಹಾ ಹೇಳು. ಆಮೇಲೆ ನಾನು ಒಂದೇನೋ ಕೇಳ್ಬೇಕಾಗಿತ್ತು. ಅಣ್ಣ ಯಾಕೆ ಇಷ್ಟೊಂದು ಕಾಲ್ ಮಾಡ್ತಿದ್ರೆ? ನೀನ್ ಹೇಳು. ಅದು ಏನಂದ್ರೆ ಕಲ್ಕಿ ನೀನ್ ಸ್ವಿಚ್ ಮಾಡದ. ಮುಂದೆ ಹೇಳು. ನೀನ್ ಯಾಕೆ ಸ್ಟಾಪ್ ಮಾಡ್ದೆ? ನಾ ಸ್ಟಾಪ್ ಮಾಡೋಣ. ಏನಿಲ್ಲ ಬಿಡು. ಏಯ್ ಯಾಕೆ? ಮತ್ತೇನೇನು, ನಿಮ್ ಅಣ್ಣ ನೋಡಿದ್ರೆ ಅವಾಗ್ಲಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದಾರೆ. ನೀನ್ ಇಲ್ಲಿ ಬರೋ ಬದ್ಲು ನಿಮ್ ಅಣ್ಣನ ಜೊತೆನೆ ಇರ್ಬೇಕಾಗಿತ್ತು. ಹೋಗ್ತಾ ಬರ್ತಾ ನೀನ್ ನನ್ನ ನೋಡೋದು, ನಾನ್ ನಿನ್ನ ನೋಡೋದು ಅಷ್ಟೇ ಸಾಕಾಗ್ತಿತ್ತಲ್ವಾ? ಸುಮ್ನೆ ಯಾಕೆ ಇಲ್ಲಿ ಗಂಟ ಬರ್ಬೇಕಾಗಿತ್ತು? ಆಯ್ತು, ಸಾರಿ ಪ್ಲೀಸ್. ಈಗ ಅದೇನು ಹೇಳು. ಸಾರಿ ಕಣೆ. ಲೇ ಮಾಯಾ, ಏನಿಲ್ಲ, ನಿನ್ ಬರ್ಡೇಗೆ ಎಲ್ಲಿಗೆ ಹೋಗೋದಾ ಅಂತ ಪ್ಲಾನ್ ಮಾಡಕ್ಕೆ ಅಷ್ಟೇ. ಅಷ್ಟೇನಾ? ನಿಜ ಅಷ್ಟೇನಾ? ಬರ್ಡೇ ಪ್ಲಾನ್ ಅಷ್ಟೇನಾ? ಪೋಲಿ ಯಾವಾಗ್ಲೂ ಹೀಗೆ ಬರೀ ಕೋಪ ಬರ್ಸೋದು, ಆಮೇಲೆ ಮುದ್ ಮಾಡ್ಬಿಡೋದು. ಆಮೇಲೆ ಏನಾಯ್ತು ಗುರು? ಆಮೇಲೆ ಏನೇನೋ ಕಲ್ಕಿ ಯಾವ ಮ್ಯಾಟ್ರಿಗೆ ಇನ್ವಾಲ್ವ್ ಆಗಿದಾನ ಒಬ್ನೇ ಹೇಳ್ತಿದ್ದ. ಕೇಶವ ಅಬ್ಸರ್ವ್ ಮಾಡಿ ಮಾತಾಡ್ಬೇಕು ಅಂತ ಒಂದ್ ದಿವಸ ಕರ್ದ. ಇಲ್ಲಿಗೆ ಕಣ ಕರ್ಕ ಬಂದೆ? ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡ್ಬೇಕಿತ್ತ? ಅಲ್ಲೇ ಮಾತಾಡ್ಬೋದಿತ್ತಲ್ಲಣ್ಣ. ಆತರ ಅಲ್ಲ, ನಾನು ಸುಮಾರು ದಿನ ನೋಡ್ತಾ ಇದೀನಿ. ಯಾರ ಹುಡ್ಗಿ? ಏನ್ ಸಮಾಚಾರ? ಹುಡ್ಗಿನ? ಆತರ ಏನಿಲ್ಲ ಅಣ್ಣ. ಆತರ ಏನಿಲ್ಲ ಅಂತಾನೆ ಇಷ್ಟ ದಿನ ನಾನು ಸುಮ್ನಿದ್ದು. ನೋಡ್ಕಲ್ಕಿ, ಲವ್ ಮಾಡೋದು ಸುಲಭ, ಮದ್ವೆ ಆಗೋದು ಸುಲಭ, ಸಂಸಾರ ಮಾಡೋದು ಸುಲಭ. ಆದ್ರೆ ನೀನ್ ರೌಡಿಸಂ ಫೀಲ್ಡ್ ಅಲ್ಲಿ ಇಟ್ಕೊಂಡಲ್ಲ ಕಲ್ಕಿ. ನೀವ್ ಅನ್ಕೊಂಡಿರಂಗಲ್ಲ ಅಣ್ಣ. ಅವಳಿಗೆ ನನ್ ಬಗ್ಗೆ ನಿಮ್ ಬಗ್ಗೆ ಅಷ್ಟೇ ಯಾಕೆ, ನಾನ್ ರೌಡಿ ಅಂತ ಗೊತ್ತಿದ್ದು ಲವ್ ಮಾಡ್ತಿದ್ದಲ್ಲ ಅವಳು. ನೋಡ್ಕಲ್ಕಿ, ಹುಡ್ಗಿನ ಮುಂದೆ ಇಟ್ಟಿ ಸ್ಕೆಚ್ ಹಾಕಿ ಪ್ರೀತಿ ಅಂತ ಹಿಂದೆ ಹೋದಾಗ ಬೆನ್ನಿಂದ ಚುಚ್ಚೋ ದುನಿಯಾ ಕಣ ಇದು. ಅಂತದ್ರಲ್ಲಿ ಗೊತ್ತಿದ್ದು ಲವ್ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ಯಲ್ಲ, ಅಲ್ಲೇ ತಿಳ್ಕೊ ಆ ಹುಡ್ಗಿ ಕ್ಯಾರೆಕ್ಟರ್ ಹೆಂಗೋ ಏನೋ. ಅಣ್ಣ, ಮಾತು ಮೇಲೆ ನಿಗಾ ಇರ್ಲಿ. ನಾಲ್ಗೆಗ್ ಮೂಳೆ ಇಲ್ಲ ಅಂತ ಏನೇನೋ ಮಾತಾಡ್ಬೇಡ. ಓಹೋ, ಸಾಹೇಬ್ರ ಕೋಪ. 20 ವರ್ಷದ ಜೊತೆಗಿರೋ ಅಣ್ಣನ್ ಬುದ್ಧಿ ಮಾತ್ಕಿಂತ 20 ದಿನ ಹಿಂದೆ ಬಂದಿರೋ ಹುಡ್ಗಿಗೋಸ್ಕರನೇ ಅಣ್ಣನ್ ಮೇಲ್ ಕೋಪ. ನೋಡೋ, ನಿನ್ಗೆ ನಿಮ್ ಅಣ್ಣ ಬೇಕು ಅಂದ್ರೆ ಅವಳನ್ನ ಮರ್ತಿ ನನ್ ಜೊತೆ ಇರು. ಇಲ್ಲ ಅವಳೇ ಬೇಕು ಅಂದ್ರೆ ನನ್ನ ಮರ್ತು ಅವಳ ಜೊತೆನೇ ಇರು. ಓಹೋ, ನಿನ್ಗೆ ಅವಳೇ ಮುಖ್ಯ ಅನ್ಸುತ್ತೆ. ಇನ್ನ ನಿನ್ ಜೊತೆ ಇರ್ಬಾರ್ದು. ಏ ಮಾಯಾ, ಹೇಯ್, ಯಾಕೆ ನೋಡ್ದಿರ್ತಾರ ಹೋಗ್ತಿದ್ಯಾ? ನೋಡು, ನಿನ್ ಮುಖ ನೋಡಕ್ಕೂ ಇಷ್ಟ ಅಲ್ಲ. ದಾರಿ ಬಿಡು. ಏನಂದ್ರೆ ನೀನು? ದಾರಿ ಬಿಡ್ಬೇಕಾ? ಏನ್ ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿರೋದ್ ನನ್ಗಲ್ಲ, ನಿನ್ಗೆ. 2-3 ದಿನದ ಕಾಲ್ ಮೆಸೇಜ್ ಮಾಡಿದ್ರು ಒಂದಕ್ಕೂ ರೆಸ್ಪಾನ್ಸ್ ಇಲ್ಲ. ರಿಪ್ಲೈ ಬರೋದು ಒಂದೇ, ಅಣ್ಣ ಇದಾರೆ, ಅಣ್ಣ ಇದಾರೆ, ಅಣ್ಣ ಇದಾರೆ. ನಾಳೆ ದಿನ ಮದ್ವೆ ಆಗಿ ಸಂಸಾರ ಮಾಡಕ್ಕೂ ಅಣ್ಣ ಇದಾರೆ ಅಂತ ಹೇಳ್ತೀಯಾ? ಏಯ್, ವಿಷಯ ಗೊತ್ತಿಲ್ದೇನೇನೋ ಮಾತಾಡಬೇಡ. ಎಲ್ರು ನೋಡ್ತಿದಾರ, ಸೈಡಿಗೆ ಬಾ, ಮಾತಾಡದ. ನೋಡು, ಮಾತಾಡಕ್ ಏನು ಉಳ್ದಿಲ್ಲ. ಮನೇಲಿ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನಿನಗ್ ನಾನ್ ಬೇಕು ಅಂದ್ರೆ ನಿಮ್ ಅಣ್ಣನ್ ಬಿಟ್ಟು ಮನೆಗ್ ಬಂದ್ ಮಾತಾಡು. ಇಲ್ಲ ನಿಮ್ ಅಣ್ಣನೇ ಬೇಕು ಅಂದ್ರೆ ನಿನ್ ಲೈಫ್ ನಿನ್ಗೆ, ನನ್ ಲೈಫ್ ನನ್ಗೆ. ನೀನ್ ಬರ್ತೀಯ ಅನ್ನೋ ನಂಬಿಕೆ ಮೇಲೆ ಕಾಯ್ತಿರ್ತೀನಿ.
ಗುರು ನಮ್ ಕಲ್ಕಿ ಲವ್ ಮಾಡಿರೋ ಹುಡ್ಗಿ ಅಂದ್ಮೇಲೆ ಕರೆಕ್ಟ್ ಆಗಿ ಇರುತ್ತೆ ಗುರು. ನೀನ್ ಹಂಗ್ ಬೈಬಾರ್ದಾಗಿತ್ತು. ನಾವೇ ನಿಂತು ಮದುವೆ ಮಾಡಿಸ್ಬೋದಾಗಿತ್ತಪ್ಪ. ಸರಿ, ಅವನ್ ಪ್ರೀತಿನ ಒಪ್ಪಿ ನಾವೇ ನಿನ್ ಮದ್ವೆ ಮಾಡಿಸ್ತೇ ಅಂತ ಅನ್ಕೋ. 1 ತಿಂಗಳು 2 ತಿಂಗಳು 3 ತಿಂಗಳು 1 ವಾರ ಕೂಡ ನೀಟಾಗಿ ಸಂಸಾರ ಮಾಡಕ್ ಆಗಲ್ಲ. ಯಾಕೆ ಹೇಳು? ನನ್ ಮಗ ಯಾವಾಗ ಅಟ್ಯಾಕ್ ಮಾಡ್ತಾನೆ ಯಾವನ್ ಗೊತ್ತು. ಆಗ ನೀನೇ ಹೊಗೆ ಹಾಕ್ಸ್ಕೋಬಹುದು, ಇಲ್ಲ ನಾನೇ ಹೊಗೆ ಹಾಕ್ಸ್ಕೋಬಹುದು, ಇಲ್ಲ ಅವನೇ ಹೊಗೆ ಹಾಕ್ಸ್ಕೋಬಹುದು. ಆಗ ನಾವೇ ನಿಂತ್ ಮದ್ವೆ ಮಾಡ್ಸಿದಂತ ಆ ಹುಡ್ಗಿ ಬಾಳ್ನ ನಾವೇ ಹಾಳ್ ಮಾಡದಾ? ನಾವು ಭಗವಂತನ ಹತ್ರ ಕೇಳ್ಕೊಂಡಿದ್ವೇನೋ ನಮ್ನ ಅನಾಥ ಗುಡ್ಸಪ್ಪ ಅಂತ. ನಮ್ಗೂ ಅಪ್ಪ ಅಮ್ಮ ಇದ್ದಿದ್ರೆ ನಾವು ಒಳ್ಳೆ ರೀತಿ ಬೆಳಿತಿದ್ವಿ. ಅವತ್ತಿಂದನು ಕಲ್ಕಿ ಕೇಶವ ಒಂದಾಗ್ಲೇ ಇಲ್ಲ. ಅಪ್ಪ ದೇವ್ರೆ, ಇವ್ರಿಬ್ರು ಒಂದ್ ಮಾಡ್ಸಕ್ಕೆ ಯಾರನ್ನಾದ್ರೂ ಕಳ್ಸಪ್ಪ. ಬೈ ನಾವ್ ಹುಡುಗರು ಹೋದ್ರೆ ಅಶೋಕಪುರಮಲ್ಲಿ ಮಾಮೂಲಿ ವಸೂಲಿ ಮಾಡಕ್ಕೂ ಬಿಡ್ತಾ ಇಲ್ಲ ಬೈ. ಯಾರೋ ಅದು ಕಲ್ಕಿ ಅಂತ ಬೈ. ಕಲ್ಕಿ 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 ಎಂಟೈರ್ ಮೈಸೂರಿನಲ್ಲೇ ಸೌಂಡ್ ಮಾಡ್ತಾ ಇರೋ ತೂಫಾನ್. ಅಣ್ಣ, ದುಬೈಯಿಂದ ಖಾನ್ ಫೋನ್ ಮಾಡಿದ. ನಿಮ್ ಬೈಯಾಗ ಫೋನ್ ತೆಗಿತಿಲ್ಲ. ಡ್ರಗ್ ಡೀಲ್ ಏನಾಯ್ತು ಅಂತ ಕೇಳ್ತಿದ್ದಾನೆ. ಬೇಗ ಏನಾದ್ರು ಪ್ಲಾನ್ ಮಾಡಿ ಅಣ್ಣ. ಕಾಲ್ ಮಾಡಿ ಆ ಕಲ್ಕಿ ಕೇಶವನ್ಗೆ ನಮ್ ಗೆಸ್ಟ್ ಹೌಸ್ ಹತ್ರ ಬರ ಕೇಳ್ರ. ಬೈ ಆ ಕಲ್ಕಿ ಕೇಶವನ ಬರ ಕೇಳಿದ್ರಲ್ಲ, ಬಂದಿದ್ದಾರೆ ಬೈ. ಓ ವಾವ್, ವೆಲ್ಕಮ್ ಟು ಮೈ ಗೆಸ್ಟ್ ಹೌಸ್ ಕಲ್ಕಿ ಅಂಡ್ ಕೇಶವ. ಸ್ವಾಗತ ಕೋರಕ್ಕೆ ನಿನ್ನ ನೆಂಟನೂ ಅಲ್ಲ, ನಾನಿನ್ ಬಂಟನೂ ಅಲ್ಲ. ಫಸ್ಟ್ ಕರ್ಸಿರೋ ಮ್ಯಾಟ್ರನ್ ಹೇಳು ಟೋನಿ, ಅಲಿಯಾಸ್ ಡಾನ್ ಟೋನಿ. ನೋಡಿ ಕಲ್ಕಿ ಕೇಶವ, ನೀವು ಮೈಸೂರ್ಗೆ ದೊಡ್ಡ ರೌಡಿ ಅನ್ನೋದು ಸಬ್ಕೋ ಪತಾ ಹೈ. ಈಗ ಕರ್ನಾಟಕ ಅಂಡರ್ ವರ್ಲ್ಡ್ಗೆ ದೊಡ್ಡ ರೌಡಿ ಆಗೋ ಡೀಲ್ ಬಂದೈತೆ, ಡ್ರಗ್ ಮಾಫಿಯಾ ಡೀಲ್. ಟೋನಿ, ಎಟುಕ್ತಾ ಇರೋ ದ್ರಾಕ್ಷಿನ ಹುಳಿ ಅಂದ್ರೆ ಪರವಾಗಿಲ್ಲ, ಅದು ದ್ರಾಕ್ಷಿನೇ ಅಲ್ಲ ಅಂದ್ರೆ ಏನಂತಾರೋ? ಅಯ್ಯೋ ಲೋ ಓಲ್ಡ್ ಮಂಕು, ನೀನೇ ಹೇಳೋ. ಕೈಲಾಗ್ದಿರೋರು ಅಂತಾರೆ. ಏಯ್ ಗೆಂಡೆ, ಕರೆಕ್ಟ್ ಆಗಿ ಯೋಚನೆ ಮಾಡಕ್ ಹೇಳೋ. ನಾವು ಮಾಡ್ತಾ ಇರೋ ರೌಡಿಸಂ ಫೀಲ್ಡ್ ತರ ಅಲ್ಲ ಇದು, ಡ್ರಗ್ ಮಾಫಿಯಾ. ಏನೇಳೋ? ಡ್ರಗ್ ಮಾಫಿಯಾ. ಟೋನಿ, ನೀನ್ ಕೊಟ್ಟಿರೋ ಡೀಲ್ ಮಾಡಕ್ ನಾನು ಓಕೆ ಮಾಡಾಯ್ತು. ಇನ್ ನನ್ಗಿಲ್ ಕೆಲ್ಸ ಇಲ್ಲ. ಯಾವಾಗಿಂದ ಮಾಡ್ಬೇಕು, ಎಷ್ಟ್ ಪರ್ಸೆಂಟೇಜ್ ಅಂತ
ಆಮೇಲೆ ನಾನೇ ಬಂದ್ ಮಾತಾಡ್ತೀನಿ. ಏಯ್ ಬಂಡ್ರ. ಗುರು, ಆ ಕಲ್ಕಿ ಡೀಲ್ ಒಪ್ಪಿರೋದು ಮನ್ಸ್ಗೆ ಯಾಕೋ ಒಪ್ಪಿಗೆ ಐತಲ್ಲ ಗುರು. ಆ ನನ್ ಮಗ ಟೋನಿ ಏನೋ ಸ್ಕೆಚ್ ಹಾಕೊಂಡೆ ಡೀಲ್ ಒಪ್ಸವನೆ ಗುರು. ಕೇಶವ, ಅಲ್ಲಿ ಡೀಲ್ ಬೇಡ ಅನ್ಬಿಟ್ಟು ಮತ್ತ್ಯಾಕ್ ನಾನು ಹುಡಿಕೊಂಡ್ ಬಂದಿದ್ಯಾ? ಕೊಟ್ಟಿರೋ ಡೀಲ್ನ ಬೇಡ ಅಂತ ಹೋಗಿದ್ದೀನಿ ಅಂದ್ಮೇಲೆ ನಿನ್ಯಾಕ ಹುಡಿಕೋ ಬರ್ಲಿ? ಮತ್ತೆ ಇನ್ನೇನ್ ಸಮಾಚಾರ? ಆ ಕಲ್ಕಿಗೆ ನೀನೇ ಕೊಟ್ಟಿರೋ ಡೀಲ್ನ ನೀನೇ ಬೇಡ ಅಂತ ಹೇಳ್ಬೇಕು. ಯಾಕೆ ನೀನ್ ಮಾಡ್ತೀಯಾ? ಲೇ, ನೀನ್ ಅನ್ಕೊಂಡಿದ್ ಚಿಲ್ರೆ ಗುಂಡಗಿರಿ ಕೆಲ್ಸ ಅಲ್ಲ ಕಣ ಅದು. ಡ್ರಗ್ ಮಾಫಿಯಾ. ಸುಮ್ನೆ ಅವನ್ ಲೈಫ್ ಸ್ಪಾಯ್ಲ್ ಆಗ್ಬಿಡುತ್ತೆ. ಇನ್ನೀನು ಡಾನ್ ಅನ್ಸ್ಕೊಂಡ್ ಹೆಂಗೋ ಲೆವೆಲ್ ಮೇಂಟೈನ್ ಮಾಡ್ತಿದ್ಯಾ, ಇಲ್ಲ ಡಾಗ್ ಆಗ್ಬಿಡ್ತೀಯಾ? ಕೇಶವ, ಡಾನ್ ಯಾವತ್ತು ಡಾಗ್ ಆಗಲ್ಲ. ನಾನ್ ಕೊಟ್ಟಿರೋ ಡೀಲ್ ಯಾವತ್ತು ನನಗ್ ತಿರುಗಿ ಹೊಡಿಯಲ್ಲ. ಯಾಕೆ ಹೇಳು? ಆ ಕಲ್ಕಿ ಕೊಟ್ಟಿರೋ ಡೀಲ್ ಅವನೇ ಡೀಲ್ ಆಗುವಂತ ಡೀಲ್. ಮತ್ತಿನ್ನೇನು, ನಮ್ಮ ಹುಡುಗರು ಮಾಮೂಲಿ ಇಸ್ಕೊಳ್ಳೋ ಏರಿಯಾದಲ್ಲಿ ಕಿರಿಕ್ ಮಾಡ್ತಾನಂತೆ, ಬಿಟ್ಬಿಡ್ತೀವಾ? ಹೇಯ್, ಚಿಲ್ಡ್ರೆ ಕಾಸ್ಕೋಸ್ಕರ ಅವ್ನ ಲೈಫ್ ನ ಸ್ಪಾಯ್ಲ್ ಮಾಡ್ಬೇಡ. ಹೇಳ್ತಿದ್ದೀನಲ್ಲ, ಡೀಲ್ ಕ್ಯಾನ್ಸಲ್ ಮಾಡು, ಡೀಲ್ ಕ್ಯಾನ್ಸಲ್ ಮಾಡು. ಲೇ ಕೇಶವ, ನೀನ್ ಯಾಕೋ ತಲೆ ಕೆಡಿಸ್ಕೋತೀಯ? ಆ ಕಲ್ಕಿ ಡಮಾರ್ ಅಂದ್ಮೇಲೆ ಫೀಲ್ಡ್ ಅಲ್ಲಿ ನಂದು ನಿಂದೆ ದುನಿಯಾ. ಬಿಡ. ಹೇಯ್, ಡೀಲ್ ಕ್ಯಾನ್ಸಲ್ ಮಾಡು ಅಂತ ಹೇಳ್ತಿದ್ದಲ್ಲ, ಯಾಕೆ ಯಾಕೆ? ಇದೆಲ್ಲ ಬೇಜಾನ್ ನೋಡಿದ್ದೀನಿ ಕೇಶವ. ಬಾರ ಬಾರ ಬಾರ, ಚುಚ್ಚೋ ಚುಚ್ಚೋ. ಏಯ್, ರೌಡಿಸಮ್ ಅಲ್ಲಿ ನಿಯತ್ತಿರ್ಬೇಕು, ಇಲ್ಲ ಆ ಶಿವನ್ ಪಾದದಲ್ಲಿರ್ಬೇಕು. ಗೆಂಡೆ ಗೆಂಡೆ ಎಲ್ಲಾನು ಹೇಳ್ದ, ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದೆ. ಇನ್ಮೇಲೆ ಅವ್ರು ಚೆನ್ನಾಗಿರದ ಬಾಣ. ಕಲ್ಕಿ ಕೇಶವ, ಕೊನೆಗೂ